5,000 ಚಿಕ್ಕ ಯಜಮಾನ್ರೆ ಕೇಳಿದ್ಮೇಲೆ ಕೌಂಟ್ ಡೌನ್ ಎಲ್ಲ ಬೇಡ, ಕೊಟ್ಬಿಡಿ ಸೀದಾ. ನೀವು ತಗೊಳ್ಳಿ ಯಜಮಾನ್ರೆ. ತಗೊಳ್ಳಿ ಯಜಮಾನ್ರೆ. ನೀವು ಮನ್ಸಲ್ಲಿ ಅನ್ಕೊಂಡ್ರು ನಂಗೆ ಗೊತ್ತಾಗುತ್ತೆ. ಸೀರೆನು ಬಿಟ್ಟೆ, ಈಗ ಮುತ್ತಿನ ಹಾರನಾದ್ರೂ ತಗೋಣ. ಏಯ್ ವೀರ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಸುಮ್ನೆ ಇರೋ. ಏಯ್ ಇಂದ್ರ, ನಿನ್ ತಮ್ಮ ಏನಂತ ಮಾತಾಡ್ತಿದ್ದಾನೆ? ಸ್ವಲ್ಪನೂ ವಿಶ್ವಾಸ ಬೇಡವಾ? ಗೌಡ್ರೆ, ಅವ್ನ್ ಈ ಊರವನಲ್ಲ, ಈ ಊರಿನ ಪದ್ಧತಿ ಎಲ್ಲ ಗೊತ್ತಾಗಲ್ಲ, ಬಿಟ್ಬಿಡಿ ಸುಮ್ನಿರಿ. ಏ ವೀರು, ಇಲ್ಲಿರೋ ಬೇರೆ ವಸ್ತುಗಳನ್ನ ಯಾರ್ ಬೇಕಾದ್ರೂ ತಗೋಬಹುದು, ಆದ್ರೆ ಅಮ್ಮನವ್ರ ಕುತ್ಕೆಲಿರೋ ಮುತ್ತಿನ ಹಾರ ಮಾತ್ರ ಮಧುಮಿತಾ ಅಮ್ಮವ್ರ ಕುಟುಂಬಕ್ಕೆ ಸೇರ್ಬೇಕು. ನನಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅಮ್ಮ, ಕ್ಷಮಿಸ್ಬಿಡಿ ಅಮ್ಮ. ಪ್ರತಿ ಸರಿನೂ ಮುತ್ತಿನ ಹಾರ ನಿಮ್ಗೆ ಸೇರ್ಬೇಕು ಅಂತ ಪಂಚಾಯಿತಿ ನಿರ್ಧಾರ ಮಾಡಿದೆ. ಪಂಚಾಯಿತಿ ನಿರ್ಧಾರ ಮಾಡಿದೆ ಅಂದ್ಮೇಲೆ ನಾನ್ ಮಾತಾಡಕ್ ಇನ್ನೇನಿದೆ? ಪಂಚಾಯಿತಿ ನಿರ್ಧಾರ ಏನಿದೆಯೋ ಹಾಗೆ ಆಗ್ಲಿ. ಮಮ್ಮಿ ರೀ, ಇನ್ನೇನ್ರಿ, ಮುತ್ತಿನ ಹಾರಕ್ಕೆ ದುಡ್ಡು ಕೊಟ್ಬಿಡಿ. ಮಧುಮಿತಾ, 1 ನಿಮಿಷ. ಈ ಸಲ ಮುತ್ತಿನ ಹಾರನ ನಾನ್ ತಗೊಳ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾ ಸೌಪರ್ಣಿಕಾ? ಮುತ್ತಿನ ಹಾರನ ನೀನ್ ತಗೊಂಡ್ ಹೋಗ್ತೀಯಾ? ಅವ್ರು ಹೇಳಿದನ್ ಕೇಳಿಸ್ಕೊಳ್ಳಿಲ್ವಾ? ಸಂಪ್ರದಾಯದ ಪ್ರಕಾರ ಆ ಮುತ್ತಿನ ಹಾರ ನಮ್ಗೆ ಸೇರ್ಬೇಕು. ಈ ಸಲ ನೀನ್ ಬಿಟ್ಕೊಡ್ಬೋದಲ್ವಾ? ಅದನ್ನ ನಾನ್ ತಗೊಂಡ್ ಹೋಗ್ತೀನಿ. ಅದಕ್ಕೇನಂತೆ, ನೀವೇ ತಗೊಳ್ಳಿ. ತಾಂಡವ್, ಸೌಪರ್ಣಿಕಾ, ನೀನ್ ಅದನ್ ಮನೇಲೆ ಕೇಳ್ಬೋದಿತ್ತಲ್ವಾ? ಅದನ್ನ ಬಿಟ್ಟು ಇಲ್ ಬಂದು ಎಲ್ರ ಮುಂದೆ ಕೇಳ್ತಿದ್ಯಾ ಅಂದ್ರೆ ಏನರ್ಥ? ಮಧುಮಿತಾ, ಅವ್ರೇನು ಆಸೆ ಪಡ್ತಾ ಇದಾರೆ, ಕೊಟ್ರಾಯ್ತು ಬಿಡು. ಅಂಕಲ್, ಆಂಟಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಲೋ ಮಗ, ಇರ್ಲಿ ಬಿಡು, ತಗೊಳ್ಳಿ. ತಾಂಡವ್, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ಮಾಮ್, ನೀವು ಮುಂಚೆನೆ ಕೇಳಿದಿದ್ರೆ ಆಂಟಿ ಕೊಟ್ಟಿರೋರು. ಹೀಗೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ರ ಮುಂದೆ ಕೇಳೋದು ಸರಿಯಲ್ಲ. ಪ್ಲೀಸ್ ಲೀವ್ ಇಟ್ ಮಾಮ್. ಪುಷ್ಪಕ್ ಇದನ್ನ ಕೇಳ್ತಾ ಇರೋದು ನರ್ತನಂಗೋಸ್ಕರ. ನಿನ್ಗೂ ನರ್ತನಂಗೂ ಬೇಗ ಮದ್ವೆ ಆಗ್ಬೇಕು ಅಂತ. ಈ ವಿಷಯನ ನಾನು ಮಧುಮಿತಾ ಹತ್ರ ಮನೇಲೆ ಮಾತಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಮಧುಮಿತಾನೆ ಕೇಳಿಸ್ಕೊಳ್ದೆ ಹೊರಟು ಬಂದ್ಲು. ಏನ್ ಸೌಪರ್ಣಿಕಾ, ಏನ್ ನೀನ್ ಮಾತಾಡ್ತಿರೋದು? ಉದ್ದೇಶಪೂರ್ವಕವಾಗಿ ನಿನ್ ಮಾತನ್ನ ಅವಾಯ್ಡ್ ಮಾಡಿ ಬಂದೆ ಅಂತನಾ? ನೀನ್ ಹೇಳ್ತಿರೋದು ತಪ್ಪು. ಇಲ್ಲಿ ಎಲ್ರ ಮುಂದೆ ಮುತ್ತಿನ ಹಾರ ಕೇಳ್ಬೇಕು ಅಂತ ನೀನ್ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಯಾ? ಸೌಪರ್ಣಿಕ ಆಂಟಿ ಕೇಳ್ತಿರೋದು ಕರೆಕ್ಟ್ ಆಗಿದೆ, ಪಾಯಿಂಟ್ ಕೂಡ ವ್ಯಾಲಿಡ್ ಆಗಿದೆ. ಅವರಿಬ್ರು ಮದುವೆ ಆಗಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಸೊ ಮುತ್ತಿನ ಹಾರ ಅವ್ರ ಹತ್ರ ಇರೋದೇ ನ್ಯಾಯ. ತಾಂಡವ್, ಸುಮ್ನಿರ, ಇನ್ನು ಎಷ್ಟು ದಿವಸ ಕಾಯ್ತ್ಯಾ? ಆರಾಮ ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗ್ಬಾ. ಮೈನಾ, ಇದೆಲ್ಲ ನೋಡ್ತಾ ಇದ್ರೆ ದೊಡ್ಡ ಜಗಳ ಆಗೋ ಹಾಗಿದೆ. ಏನಾದ್ರೂ ಮಾಡಿ ತಡಿಬೇಕು. ನನ್ಗೂ ಹಾಗೆ ಅನಿಸ್ತಿದೆ. 1 ನಿಮಿಷ. ನೋಡು ಸೌಪರ್ಣಿಕಾ, ಹೋದ್ಸಲ ಮುತ್ತಿನ ಹಾರ ತಗೊಂಡ್ ಹೋದ್ಮೇಲೆನೆ ನನ್ ಮಗಳಿಗೆ ಮದ್ವೆ ಆಗಿದ್ದು. ಆದ್ರೆ ಈಗ ನನ್ ಮಗಳಿಗೂ ಅಳಿಯಂಗೂ ಸ್ವಲ್ಪ ಸಣ್ಣ ಮನಸ್ತಾಪ ಆಗಿದೆ. ಅದಕ್ಕೋಸ್ಕರನೇ ನಾ ಈ ಮುತ್ತಿನ ಹಾರನ ಬೇಕು ಅಂತ ಹೇಳ್ತಿರೋದು. ನೀನು ಮದ್ವೆ ಆಗಿರೋ ನಿನ್ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಆದ್ರೆ ನಾನು ನನ್ ಮಗನ್ಗೆ ಇನ್ನು ಮದ್ವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವನಿಗೆ ಮದ್ವೆ ಆಗ್ಲಿ ಅಂತ ಕಣ್ ದೇವರಿಗೆ ಹರಕೆ ಕಟ್ಕೊಂಡಿದೀನಿ. ಈ ದೇವ್ರ ಸಾಕ್ಷಿಯಾಗಿ ಅವನಿಗೆ ಮದ್ವೆ ಆಗ್ಲಿ ಅಂತ ಆಸೆ ಪಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಹಾಗಾದ್ರೆ ನನ್ ಮಗಳ ಜೀವನ ಏನಾದ್ರೂ ಪರವಾಗಿಲ್ವಾ? ಹಾಗಂತ ನಾನ್ ಹೇಳಿದ್ನಾ ಮಧುಮಿತಾ? ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಗೋದು ಕಾಮನ್. ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಆದ್ರೆ ನಾನು ನನ್ ಮಗನ್ ಮದ್ವೆ ಆಗ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ, ಅದನ್ನ ನೀನ್ ಅರ್ಥ ಮಾಡ್ಕೋ.
ಹೌದಾ? ಅದೆಷ್ಟೇ ಆದ್ರೂ ಪರವಾಗಿಲ್ಲ, ಅದನ್ನ ನಾನ್ ತಗೋತೀನಿ.